ಮೇಲಿನ ಹನಿ ಟ್ರ್ಯಾಪ್ ಪ್ರಕರಣ ತನಿಖೆಗೆ ನೀಡೋಕೆ ಕಾದು ನೋಡುವ ತಂತ್ರದ ಮೊರೆ ಹೋಯ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಈಗಾಗಲೇ ಸುಪ್ರೀಂನಲ್ಲಿ ಬಿರೇನ್ ಕುಮಾರ್ ಸಿಂಗ್ ಎಂಬುವರಿಂದ ಪಿಐಎಲ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಇಲ್ಲ ನಾಳೆ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕಡೆ ಕಣ್ಣು ನೆಟ್ಟಿದೆಯಾ ಸರ್ಕಾರ ಅನ್ನೋದೊಂದು ಪ್ರಶ್ನೆ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದ್ದೇ ಆದ್ರೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ನ್ಯಾಯಾಲಯದ ನಡೆಯನ್ನ ನೋಡಿಕೊಂಡು ಎಫ್ಐಆರ್ ದಾಖಲಿಸೋಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ತನಿಖೆಗೆ ವಹಿಸಿದ್ರೆ ಅನಿವಾರ್ಯವಾಗಿ ಕೇಸನ್ನ ದಾಖಲಿಸಬೇಕಾಗತ್ತೆ. ಆ ಸಂದರ್ಭ ಬರುತ್ತೆ. ಸದ್ಯಕ್ಕೆ ಮೀನಾಮೇಷ ಎಣಿಸ್ತಾ ಇರುವ ಸಿಎಂ ಮತ್ತು ಗೃಹ ಸಚಿವರು ಹೈಕಮಾಂಡ್ ನಿಂದಲೂ ಕೂಡ ತನಿಖೆ ಮಾಡುವಂತೆ ಸಂದೇಶ ಇನ್ನೂ ರವಾನೆ ಆಗಿಲ್ಲ. ಹೀಗಾಗಿ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಯ್ತಾ ರಾಜ್ಯ ಸರ್ಕಾರ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ನಾವು ತನಿಖೆಗೊಳಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅನ್ನೋದನ್ನ ಸದನದಲ್ಲೇ ಸಿಎಂ ಹೇಳಿದ್ರು, ಗೃಹ ಸಚಿವರು ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ತನಿಖೆಗೊಳಿಸಿಲ್ಲ. ಯಾಕನ್ನೋ ಪ್ರಶ್ನೆಗೆ ನಮಗಿನ್ನೂ ದೂರು ಬಂದಿಲ್ಲ ಅಂತ ಹೇಳಿದ್ರು. ಇದೆಲ್ಲವನ್ನ ಹೊರತುಪಡಿಸಿದ್ರು ಸರ್ಕಾರ ಏನ್ ಲೆಕ್ಕಾಚಾರ ಹಾಕ್ತಾ ಇದೆ, ಸಿಎಂ ಮತ್ತೆ ಡಿಸಿಎಂ ನ ನಿರ್ಧಾರ